ನಮಸ್ಕಾರ. ಯಾವುದೇ ತಿಂಡಿ ಆದರೂ ಅದು ಟೇಸ್ಟ್ ಗೊತ್ತಾಗಬೇಕಾದ್ರೆ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಚೆನ್ನಾಗಿರಬೇಕು. ಇವತ್ತು ಶೇಂಗಾ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಮುಷ್ಟಿ ಶೇಂಗಾ, ಖಾರಕ್ಕೆ ಒಣಮೆಣಸು, ಕರಿಬೇವು ಹೆಸರು ಹಾಕಿದ್ದೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಹೆಸರನ್ನ ಹಾಕೋಣ. ಇದು ಪರಿಮಳವೂ ಹೌದು, ಟೇಸ್ಟು ಹೌದು. ಹಾಗೆ ಕೆಲವರಿಗೆ ಶೇಂಗಾ ತಿಂದರೆ ಗ್ಯಾಸ್ ಅಂತಾರೆ, ಆವಾಗ ಬೆಳ್ಳುಳ್ಳಿ ಹಾಕಿದರೆ ಸರಿ. ಸಣ್ಣ ಉರಿಲಿ ಒಣಮೆಣಸು ಕೆಂಪಗಾಗೋಷ್ಟು, ಹಾಗೆ ಶೇಂಗನೂ ಸ್ವಲ್ಪ ಕೆಂಪಗಾಗೋಷ್ಟು ಹುರಿತಾ ಹೋಗೋಣ. ಈಗ ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಅಷ್ಟೇ ಸ್ವಲ್ಪ ಚಟಪಟ ಆಗ್ಬಿಟ್ಟವರೆಗೆ ಹುರಿಬೇಕು. ಈಗ ನೋಡಿ ಶೇಂಗಾ ಮತ್ತು ಒಣಮೆಣಸು ಹುರಿದಾಯಿತು. ಹಾಗೆ ಗ್ಯಾಸ್ ಆಫ್ ಮಾಡೋಣ. 4 ಸ್ಪೂನಷ್ಟು ಕಾಯಿ ಹಾಕೋಣ. ಯಾವಾಗಲೂ ಅಷ್ಟೇ ಶೇಂಗಾ ಚಟ್ನಿಗೆ ಕಾಯಿ ಜಾಸ್ತಿ ಹಾಕಬಾರ್ದು, ಆವಾಗ ಶೇಂಗಾದ ಪರಿಮಳ ಹೋಗ್ಬಿಡುತ್ತೆ. ರುಚಿಗಾಗಷ್ಟು ಉಪ್ಪು, ಹಾಗೆ ಹುಳಿಗೆ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪಿನ ಹೆಸರು ಹಾಕಿದ್ದೀನಿ. ಈಗ ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಚಟ್ನಿ ರುಬ್ಬಿ ಆಯಿತು. ಪರಿಮಳಕ್ಕೊಂದು ಒಗ್ಗರಣೆಯನ್ನು ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಕರಿಬೇವಿನ ಹೆಸರು ಹಾಗೆ ಒಣಮೆಣಸನ್ನು ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸು ಫ್ರೈ ಆಗೋವರೆಗೆ ಬಿಡೋಣ. ಈಗ 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕೋಣ. ಯಾವಾಗಲೂ ಅಷ್ಟೇ ಒಗ್ಗರಣೆಗೆ ಸಾಸಿವೆ ಕಾಳು ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅವಾಗ ಅದು ಪಟಪಟ ಅಂತ ಹೊಟ್ಟಬೇಕು, ಆವಾಗಲೇ ಟೇಸ್ಟ್ ಜಾಸ್ತಿ. ಹಾಗೆ ಸಾಸಿವೆ ಕಾಳನ್ನು ಯಾವಾಗಲೂ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ರುಬ್ಬಿರುವ ಚಟ್ನಿನ ಬಾಣಲೆಗೆ ಹಾಕೋಣ. ಈಗ ಒಗ್ಗರಣೆನ ಮಿಕ್ಸ್ ಮಾಡೋಣ. ರುಚಿಯಾದ ಶೇಂಗಾ ಚಟ್ನಿ ರೆಡಿ ಆಯಿತು. ಈ ಶೇಂಗಾ ಚಟ್ನಿ ಯಾವಾಗಲೂ ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ನೀರಿದ್ರೆ ಟೇಸ್ಟ್ ಜಾಸ್ತಿ. ರೊಟ್ಟಿ, ದೋಸೆ, ಇಡ್ಲಿ, ಅನ್ನ ಕಲಿಸ್ಕೊಳ್ಳೋಕೆ ಎಲ್ಲದಕ್ಕೂ ಟೇಸ್ಟು. ನೋಡಿದ್ರಲ್ಲ ವೀಡಿಯೋ, ನೀವು ಸೊಮ್ಮೆ ಟ್ರೈ ಮಾಡಿ ರುಚಿನ ಸೇವಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.